ಆಕಸ್ಮಿಕ ಅಗ್ನಿ ಅವಘಡದಿಂದ ಸುಟ್ಟು ಕರಕಲಾಗಿದ್ದ 10 ಗುಡಿಸಲುಗಳ ಬಳಿ ತಹಸೀಲ್ದಾರ್ ಮಂಜುನಾಥ್ ಭೇಟಿ. ಗೃಹ ಸಚಿವರ ಸೂಚನೆಯಂತೆ ಸ್ಥಳ ಪರಿಶೀಲನೆ ಮಾಡಿ ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ 2 ಎಕರೆ ಜಾಗದಲ್ಲಿ ಸಂತ್ರಸ್ತರಿಗೆ ಸೈಟುಗಳ ಹಂಚಿಕೆಗೆ ಸಿದ್ಧತೆ ಮಾಡಲಾಗುವುದು. ಹೆಚ್ಚುವರಿ ಭೂಮಿ ಅವಶ್ಯಕತೆ ಇದ್ದಲ್ಲಿ ಕಂದಾಯ ಇಲಾಖೆಗೆ ತಿಳಿಸಲು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 9 ಎಕರೆ ಜಾಗದಲ್ಲಿ ಸೈಟುಗಳ ವಿಂಗಡಣೆ ಮಾಡಿ ಅರ್ಧ ಫಲಾನುಭವಿಗಳಿಗೆ ಸೈಟುಗಳನ್ನು ನೀಡುವುದಾಗಿ ತಿಳಿಸಿದ ತಹಸೀಲ್ದಾರ್. ಸರ್ಕಾರದ 9 ಎಕರೆ ಜಾಗದಲ್ಲಿ ಸರ್ಕಾರಿ ಶಾಲೆ, ಅಂಗನವಾಡಿ, ಆಸ್ಪತ್ರೆ, ಮಕ್ಕಳ ಆಟದ ಮೈದಾನ ಮತ್ತು ಸಂತ್ರಸ್ತರಿಗೆ ಸೈಟ್ಗಳನ್ನು ವಿಂಗಡಿಸಲಾಗುವುದು. ಈಗಾಗಲೇ ಸಂತ್ರಸ್ತರಿಗೆ ನೀಡಬೇಕಾದ ಸೈಟುಗಳ ಬಗ್ಗೆ ನಮ್ಮ ಕಂದಾಯ ಇಲಾಖೆಯಿಂದ 2 ಎಕರೆ ಭೂಮಿಯನ್ನು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಜಾಗವನ್ನು ಗುರುತಿಸಿ ನೀಡಲಾಗಿದೆ. ಗುಡಿಸಲುಗಳು ಸಂಪೂರ್ಣ ಸುಟ್ಟ ಕಾರಣ ಗುಡಿಸಲಿನಲ್ಲಿದ್ದ ಆಧಾರ್ ಕಾರ್ಡ್, ಐಡಿ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವೂ ಸುಟ್ಟು ಹೋಗಿವೆ. ಸಂತ್ರಸ್ತರಿಗೆ ಎಲ್ಲವನ್ನು ಮತ್ತೆ ಹೊಸದಾಗಿ ನೀಡಲು ಮಾನ್ಯ ಗೃಹ ಸಚಿವರ ಆದೇಶದಂತೆ ಸಿದ್ಧಪಡಿಸಿ ಚುನಾವಣೆಯ ನೀತಿ ಸಂಹಿತೆ ಮುಗಿದ ನಂತರ ಎಲ್ಲವನ್ನು ಸರಿಪಡಿಸಲಾಗುವುದು ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂಕ್ಲಾನಹಳ್ಳಿ ಅಂದರೆ ಗುಟ್ಟೆಪಾಳ್ಯ ಅಂತೇಳಿ ಏನು ಕರೆಯಲ್ಪಡುವ ಗ್ರಾಮದಲ್ಲಿ ಸುಮಾರು 10 ಗುಡಿಸಲುಗಳು 26ನೇ ತಾರೀಕು ಅಂದರೆ ಶುಕ್ರವಾರ ದಿನ ಮತ ಚಲಾವಣೆಗೆ ಹೋದಂಥ ಸಂದರ್ಭದಲ್ಲಿ ಬೆಂಕಿ ಬಿದ್ದುಬಿಟ್ಟು 10 ಗುಡಿಸಲುಗಳು ಸುಟ್ಟೋಗಿರುತ್ತೆ. ಅಲ್ಲಿರ್ತಕ್ಕಂಥ ಗುಡಿಸಲಲ್ಲಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳು ಹಾಗೂ ಸಾಮಾನುಗಳೆಲ್ಲ ಸುಟ್ಟೋಗಿರುತ್ತೆ. ಆ ಜನರು ಈಗ ನಿರ್ಗತಿಕರಾಗಿರ್ತಾರೆ. ಅಂಥ ಒಂದು ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಸಾಹೇಬರು ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ. ಸೊ ಅವರ ಒಂದು ಸೂಚನೆಯಂತೆ ನಾನು ಕೂಡ ಈ ದಿನ ಭೇಟಿ ಮಾಡಿದ್ದೇನೆ. ಭೇಟಿ ಮಾಡಿ ಅಲ್ಲಿ ಸ್ಥಳವನ್ನು ಕೂಲಂಕುಷ ಪರಿಶೀಲಿಸಲಾಗಿ ಆ ಸದರಿ ಜಮೀನಿಗಾಗಲೇ ತಾಲೂಕು ಪಂಚಾಯಿತಿಗೆ ಆಶ್ರಯ ಯೋಜನೆಯಡಿ ಹಸ್ತಾಂತರ ಆಗಿರುತ್ತೆ. 2 ಎಕರೆ ಜಮೀನಲ್ಲಿ ಈಗ ತಾಲೂಕು ಪಂಚಾಯಿತಿಗೆ ಆಶ್ರಯ ನಿವೇಶನಗಳನ್ನು ನಿರ್ಮಾಣ ಮಾಡೋದಕ್ಕೆ ಹಂಚಿಕೆಯಾಗಿದೆ. ಸೊ ಅದನ್ನು ಪರಿಶೀಲಿಸಿದಾಗ ಈ ಸದರಿ ಕಡತವು ಯೋಜನಾ ಮತ್ತು ನಗರ ಮತ್ತು ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವಲ್ಗೆ ಹೋಗಿರುತ್ತೆ ಅಂತೇಳಿ ತಿಳಿದುಬಂದಿರುತ್ತೆ. ಈಗ ಸದ್ಯಕ್ಕೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಸೊ ನೀತಿ ಸಂಹಿತೆ ಮುಗಿತಿದ್ದಂಗೆ ಅಗತ್ಯ ಕ್ರಮ ಕೈಗೊಂಡು ಆದಷ್ಟು ಬೇಗನೆ ನೊಂದವರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಲಾಗುವುದು. ಹಾಗೂ ಸದರಿ ಏನು ಮನೆಗಳು ಸುಟ್ಟೋಗಿತ್ತು ಅಂಥ ಮನೆಗಳಲ್ಲಿದ್ದಂಥ ಎಲ್ಲ ದಾಖಲೆಗಳು ಈಗಾಗಲೇ ಸುಟ್ಟೋಗಿದೆ. ಸೊ ಆ ದಾಖಲೆಗಳನ್ನು ಮರು ನಿರ್ಮಾಣ ಮಾಡಿ ಅವರಿಗೆ ಕೊಡೋದಕ್ಕೆ ನಮ್ಮ ಕಚೇರಿಯಿಂದ ಅಗತ್ಯ ಕ್ರಮವನ್ನು ವಹಿಸಲಾಗ್ತಿದೆ. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲೆಕ್ಷನ್ ಕಾರ್ಡ್ಗಳಾಗಿರ್ಬೋದು ಹಾಗೂ ಅಗತ್ಯ ದಾಖಲೆಗಳನ್ನು ನಾವು ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಕೊಡ್ತೀವಿ.